ಬಾ ಬೇವಾ ಬಾ. ನೀ ಎದಕ್ಕೆ ಚಿಂತೆ ಮಾಡ್ತಿದ್ದಿ? ಬಾ ಇಲ್ಲಿ ಚಿಕ್ಕಿ ಬರೀ ಲಗುನ. ಲಕ್ಷ್ಮಕ್ಕ, ನೇತ್ರ ಹೇಳಕ್ ಕುಂತಿದ್ದು ಬರಬ್ಬರಿ ಐತಿ. ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನೋಡಲ್ಲಿ ಮನ್ಯಾಗ ಇರೋರೆಲ್ಲರೂ ಹೆಂಗೆ ಮಾತಾಡಕ್ಕೆ ಕುಂತಾರ. ನೀನು ಆಗಿದ್ದನ್ನೆಲ್ಲ ಆದಷ್ಟು ಮರೆಯೋಕೆ ಪ್ರಯತ್ನ ಪಡಕ್ಕ. ಈಗ ನೀ ಚಿಂತೆ ಮಾಡ್ಕೊತ ಕೂತ್ಕೊಂಡ್ರೆ ಹೆಂಗೆ ಹೇಳು? ನಾನು ಮರಿಬೇಕಂತೇನವ, ಆದರೆ ಹೆಂಗೆ ಮರೀಲಿ ಹೇಳು? ಹಾಂ, ನನ್ನ ಕೈಯಾಗ ಇದನ್ನೆಲ್ಲ ಮರೆಯೋಕೆ ಆಗಬಲ್ದವ. ಅಷ್ಟು ಬೇಸರ ಆಗ್ಬಿಟ್ಟೈತಿ ನನಗೆ. ಈಗೇನು ನೀವು ಊಟ ಮಾಡ್ತೀರಾ ಅಥವಾ ನಾನು ಮನೆಯಿಂದ ಹೋಗ್ಬೇಡ? ಈಗೇನಾರ ನಾನು ಮನೆಯಿಂದ ಹೋದೆ ಅಂದ್ರೆ ವಾಪಸ್ ಯಾವುದೋ ಕಾರಣಕ್ಕೂ ನಾನು ಈ ಮನೆ ಹೆಜ್ಜಿಡಂಗಿಲ್ಲ ನೋಡ್ರಿ. ಇದ್ರ ಮೇಲೆ ನಿಮ್ಮ ಇಷ್ಟ, ಏನಂತೀರಿ? ಬೇಡವ ಮಗಳ, ಬೇಡ. ನೀನು ಹಿಂಗೆಲ್ಲ ಮಾತಾಡೋಕೆ ಹೋಗ್ಬೇಡವ. ಆತವ, ನಾ ಮರಿತೀನಂತ ಆತ. ನನಗೆ ಮೋಸ ಮಾಡಿ ಹೋದವನ ಬಗ್ಗೆ ನಾನು ಯಾಕೆ ಇಷ್ಟೆಲ್ಲ ಚಿಂತೆ ಮಾಡ್ಕೊಂಡು ಕೂತ್ವಲ್ಲಿ? ಬೇಡವ, ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಕೊಂತೀರ, ನಿನ್ನ ಬಗ್ಗೆ ಯೋಚನೆ ಮಾಡ್ತೀನವ ನಾನು. ಆತವ, ಇನ್ಮೇಲೆ ಆಳಂಗಿಲ್ಲ ಆತ. ಆಯ್ತು, ಅನ್ನ ಸಾರಲ್ಲ ಹಾಕ್ಕೊಡು, ಊಟ ಮಾಡ್ತೀವಂತ. ನೀ ಮಾತ್ರ ಬೇಸರ ಮಾಡ್ಕೋಬೇಡವ. ಅರೆ ನೇತ್ರ, ಯಾವಾಗ ಬಂದಿ ನೀನು? ನಾನು ಬಂದೊಂದು ಅರ್ಧ ತಾಸು ಆಯ್ತು ಚಿಕ್ಕಿ. ನೀವೆಲ್ಲೋಗಿದ್ರಿ? ಕಾಣಿಸ್ಲಿಲ್ಲ. ನಾನು ಇಷ್ಟ ತನಕ ಅಡುಗೆ ಮಾಡೋದಾತ. ಈಗ ಆ ಕಡೆ ಹೊರಗಡೆ ಹೋಗಿದ್ದೆ. ಹಂಗೆ ಲಕ್ಷ್ಮಕ್ಕಗಂತೂ ಹೇಳಿ ಹೇಳಿ ಸಾಕಾಗೋತ್ತವ. ನಿನ್ನಿಂದ ಏನು ಊಟ ಮಾಡಿಲ್ಲ ನೋಡು. ನೀನಾರು ಒಂದು ಸ್ವಲ್ಪ ಊಟ ಮಾಡಿಸ. ಅನ್ನ ಸಾರು ಹಾಕ್ಕೊಡ್ಲಾ? ಹ್ಞೂ ಚಿಕ್ಕಿ, ಒಂದು ಸ್ವಲ್ಪ ಅನ್ನ ಸಾರು ಹಾಕ್ಕೊಡಿ. ಯವ್ವ ಕುತ್ಕೋಬೇ ಚಿಕ್ಕಿ, ನೀನು ಕುತ್ಕೋ. ನೇತ್ರ ತಗೋ, ಈಗಾರ ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ತಗೋ ಅವ್ರಿಗೆ ಕೊಡು, ತಿನ್ಸು. ನೀನಾರ ನಂಗಂತೂ ನಿನ್ನಿಂದ ಹೇಳಿ ಹೇಳಿ ಸಾಕಾಗೋತ್ತವ. ಲಕ್ಷ್ಮಕ್ಕಂತೂ ನೀರು ಕುಡ್ದಿಲ್ಲ, ತಗೋ ತಿನ್ಸು. ಸರಿ ಚಿಕ್ಕಿ. ಯವ್ವ ತಗೋಬೇ, ಊಟ ಮಾಡ್ರಿ ಇಬ್ರು. ಈಗ ಸುಮ್ಮನೆ ಊಟ ಮಾಡ್ಬೇಕು. ತಗೊಂತ ಕುತ್ಕೊಂಡ್ರಂದ್ರೆ ನೋಡ ಬೇಯವ್ವ, ಈಗ ಸುಮ್ಮನೆ ಊಟ ಮಾಡ್ರಿ. ತಗೋ. ಯವ್ವ ನೋಡ್ದಿ ಇಲ್ಲಿ ನಮ್ಮ ಜೊತೆ ಜಗಳ ಆಡಿ ಹೆಂಗೆ ಬಂದು ಕುತ್ಕೊಂಡು ಊಟ ಮಾಡಕ್ಕಂತ ನೋಡ. ಬಾ 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 ಬಾ. ಇದ್ರೆ ನಿನ್ನಂತ ಸೊಸೆಯರಿರ್ಬೇಕು ನೋಡ್ಬೇ. ಏಯ್, ನಿನಗೆ ಹೇಳಿದ ಅರ್ಥ ಆಗುತ್ತಿಲ್ಲ. ನೀ ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಹೊರಗೆ ಹೋಗ್ಬೇಕು. ಇಲ್ಲ ಅಂದರೆ ನಿನ್ನ ಜೊತೆ ಏನು ಅದರಲ್ಲ ಇವರು, ನಿಮ್ಮವ್ವ, ನಿಮ್ಮ ಚಿಕ್ಕವ್ವ, ಯಾರ್ಯಾರ ಅದ ನೋಡಿ ಎಲ್ಲರನ್ನೂ ಮನೆಯಿಂದ ಹೊರಗೆ ಹಾಕ್ತೀನ ನಾನು. ಈಗ ಸರಳಾಗಿ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಹೋಗ್ಬೇಕೀಗ. ನೋಡ್ಬೇಮ್ಮ, ನಾ ಹೇಳಿದ್ದೆ ನಿನಗೆ ಅರ್ಥ ಆಕೈತಿಲ್ಲ. ನಾನು ಮಾತ್ರ ಈ ಮನೆ ಬಿಟ್ಟು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ಹಂಗೆ ನನ್ನ ನೀನಾರು ಮನೆ ಬಿಟ್ಟು ಕಳಿಸ್ಬೇಕಂತ ಇದ್ರೆ ನಮ್ಮ ಅಜ್ಜ ಬರಲಿ. ನಮ್ಮ ಅಜ್ಜ ಬಂದು ನೇತ್ರ ನೀ ಮನೆಯಾಗಿರಕ್ಕೋಬೇಡ, ಮನೆಯಿಂದ ಹೊರಗಡೆ ಹೋಗಂತ ಅನ್ಲಿ, ನಾವಾಗ ಹೋಗ್ಕೇನಂತ ಮನೆ ಬಿಟ್ಟು. ಹೇಳಾಕ ನಿಮ್ಮ ಅಜ್ಜ ಎಲ್ಲಿ ಹೋಗಾನ ಏನು? ಹೋಗಿ ಎಷ್ಟು ವರ್ಷ ಆಯ್ತು, ಹೆಂಡತಿ ಮಕ್ಳು ಅನ್ನೋದು ಖಬರಿಲ್ಲ ಅವನಿಗೆ. ಮನೆ ಬಿಟ್ಟು ಹೋಗಾನ, ಅವನು ಬಂದು ನಿನಗೆ ಹೇಳ್ಬೇಕನ ಮನೆ ಬಿಟ್ಟು ಹೋಗವಾ ನೀನು ಅಂತಂದು. ಇದೆಲ್ಲ ನಾಟಕ ನನ್ನ ಹತ್ರ ಮಾಡಾಕೋಬೇಡ. ಸರಳಾಗಿ ಹಿಂಗೆ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಹೋಗ್ಬೇಕೀಗ. ಅತ್ಯಾರ, ನಾನು ಅವಾಗಿಂದ ನೋಡಾಕೊಂತೀನಿ. ಏನ್ರಿ ನನ್ನ ಮಗಳ ಮನೆಗೆ ಬಂದಾಳ ಬಾಯಿಗೆ ಬಂದಂಗೆ ಮಾತಾಡಕೊಂತೀರಲ್ಲ. ಇವ್ರದ್ದು ಬರ್ತಾ ಬರ್ತಾ ಯಾಕೆ ಭಾಳ ಆಗಾಕುಂತೈತಿ ಲಕ್ಷ್ಮಕ್ಕ. ಒಂದ್ಸಲ ಇಲ್ದ ಒಂದ್ಸಲ ಸೊಕ್ಕು ಮುರಿಲಿಲ್ಲ ಅಂದ್ರೆ ನಡೆಯಂಗಿಲ್ಲಿದು. ಏಯ್, ಎದಕ್ಕೆ ಎಲ್ಲಾರ್ದು ಬಾಯಿ ಉದ್ದಾಗ ಕುಂತ್ಬಿಟ್ಟೈತಲ್ಲ. ಹಿಡಿದು ಎಲ್ಲಾರನ್ನೂ ಹೊರಗಡೆ ಹೋಗದೆ ಅಂದ್ರೆ ಅವಾಗ ಗೊತ್ತಾಕೈತಿ. ನನ್ನ ಮನೆ ಬಿಟ್ಟರೆ ಬೇರೆ ಗತಿ ಇಲ್ಲ ನಿಮಗೆ. ಅತ್ಯಾರ, ನಾವು ಈ ಮನೆ ಸೊಸೆಯರದೀವಿ. ನಾವು ಈ ಮನೆಗೆ ಸೇರುವದ್ದು ಬಾಕ್ಲಕ್ಕೆ ಮಳಿ ಹೊಡೆದ ಬಂದೀವಿ. ಹಂಗೆ ಏನು ಓಡಿ ಬ್ಯಾಗ್ ತೊಗೊಂಡು ಬಂದು ಜೀವನ ನಡ್ಸಕ್ಕೆ ಕುಂತಿಲ್ಲ ಇಲ್ಲಿ. ನಾವು ಈ ಮನೆಯವ್ರ ಸೊಸೆ ಅದೀವಿ. ನಮಗೂ ಈ ಮನೆ ಹಕ್ಕೈತಿ. ನಿಮಗೆ ಈ ಮನೆಯಾಗ ಎಷ್ಟು ಹಕ್ಕೈತಿ, ಅಧಿಕಾರ ಐತಿ, ಅಷ್ಟ ಹಕ್ಕು ಅಧಿಕಾರ ನಮಗೂ ಐತ್ರಿ ಅತ್ಯಾರ. ಅಷ್ಟಕ್ಕೂ ಇದು ಆಸ್ತಿನೆಲ್ಲ ಮಾಡಿದ್ದು ನಮ್ಮ ಅಜ್ಜ, ನೀನೇನಲ್ಲ. ನೀನು ಹೆಂಗೆ ಮುಂಚೆಗಿಂದ ಹೆಂಗೆ ಅದಿದಿ, ಏನು ಮಾಡಿದಿ ಕೆಲಸನ ಎಲ್ಲ ಗೊತ್ತೈತಿ. ಬರೀ ಮನ್ಯಾಗ 3 ಹೊತ್ತು ತಿನ್ನೋದು ಕುತ್ಕೊಳ್ಳೋದು ಅಷ್ಟ ಮಾಡಿ ಹೊರತು ನೀನೇನು ಕೆಲಸ ಮಾಡಿ ಕಡ್ದು ಕಟ್ಟಿ ಹಾಕಿ ಆಸ್ತಿ ಏನು ಮಾಡಿಲ್ಲ. ನಮ್ಮ ಅಜ್ಜ ಒಂದು ಮಾತಾಡಲಿ, ಈ ಮನ್ಯಾಗ ನೀವು ಯಾರೂ ಇರಂಗಿಲ್ಲ ಅಂತಂದು. ಅವಾಗ ನಾವು ಈ ಮನೆ ಬಿಟ್ಟು ಹೋಗ್ತೀವಿ. ಅಲ್ಲಿವರೆಗೂ ನಾವು ಈ ಮನ್ಯಾಗ ಇರೋರು. ಈ ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಇದನ್ನು ಚಂದನ ತಂಗೆ ತಿಳ್ಕೊ. ಹೆಚ್ಚು ಕಮ್ಮಿ ಏನಾರ ಮಾತಾಡಿದಿ ಅಂತಂದ್ರೆ ನಮಗೂ ಗೊತ್ತೈತಿ ಮುಂದೆ ಏನು ಮಾಡ್ಬೇಕಂತಂದು. ನೋಡಿದೇನು ಬೇವ ಹೆಂಗೆ ಮಾತಾಡಕೊಂತಾರೆ ಇವ್ರು? ಬಾ 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 ಬಾ, ಇಲ್ಲಿ ನೋಡ್ಬೇಯವ್ವ, ಎಲ್ಲರೂ ಒಗ್ಗಟ್ಟಾಗಿ ನಿನಗೆ ಹೆಂಗೆ ಮಾತಾಡಕೊಂತಾರೆ ನೋಡು. ಇವ್ರು ಮುಂದೆ ನಿನ್ನನ್ನು ನೋಡ್ಕೋತಾರ ಇವರು? ಸಾಧ್ಯನೇ ಇಲ್ಲ ಬಿಡ್ಬೇಯವ್ವ. ಏಯ್, ಮುದುಗತ್ತಿ ವಯಸ್ಸಾತು, ಇನ್ನು ಮದುವೆ ಆಗಿಲ್ಲ. ಇಲ್ಲ ಮನ್ಯಾಗ ಕುತ್ಕೊಂಡಿದ್ದಿ, ನಮ್ಗೆ ಮಾತಾಡ್ತಿದ್ದೇನೆ. ನಿಮ್ಮವು ಹಿಂಗೆ ಇದ್ರೆ ನಾವಂತೂ ಯಾರು ನೋಡ್ಕೊಳ್ಳೋದಿಲ್ಲ. ಸಾಧ್ಯನೇ ಇಲ್ಲ. ನೆನಪಿಟ್ಕೊಂಡ್ಬಿಡು. ಈ ನಮ್ಮನೆ ಸೊಕ್ಕಿಲ್ಲ ಹುರಿಯಾಕುಂತ್ರೆ ನಾಳೆ ಹೆಣ್ಮಕ್ಳ ಮನೆಗೆ ಹೋಗಿ ಕುತ್ಕೊಳ್ಳಿ, ಗೊತ್ತಾಗುತ್ತೆ ಅವ್ರು ಎಷ್ಟು ಚಂದ ನೋಡ್ಕೋತಾರ, ಏನು ಮಾಡ್ತಾರಂತಂದು. ಹಿಂಗೆ ಹುರಿಯಾಕುಂತ್ಲಂದ್ರೆ ನಾವಂತೂ ನೋಡ್ಕೊಳಂಗಿಲ್ಲ ಅಂದ್ರೆ ನೋಡ್ಕೊಳಂಗಿಲ್ಲ ನಿಮ್ಮವನ್ನ. ನೀನೇ ಬೇಕಾದ್ರೆ ಮೊದಲು ನೀ ಮದುವೆ ಆಗಿ ಹೋಗು, ಆಮೇಲೆ ನಿಮ್ಮವನ್ನ ನೀನೇ ಕರ್ಕೊಂಡು ಹೋಗಂತೆ ಅಂತ. ಇನ್ನು ಮದುವಿಲ್ಲ ಮುಂಜಿಲ್ಲ, ಈಗಲೇ ಇಷ್ಟು ಮಾತಾಡಕೊಂತಾಳಿಕೆ. ಈಕೆಗೆ ಇಲ್ಲ ಹಿರಿಯರು ಕಿರಿಯರು ಅನ್ನೋದು. ಮತ್ತು ನಮ್ಮ ನೇತ್ರ ಹೇಳಕ್ಕೆ ಬರ್ತಾರೆ ಹಿರಿಯರು ಕಿರಿಯರು ಅನ್ನೋದಿಲ್ಲ ಅಂತಂದು. ಇಷ್ಟೆಲ್ಲ ಸೊಕ್ಕಿಲ್ಲೇ ಹುರಿಯಾಕೊಂತೀರಲ್ಲ ನೀವು. ಬರಲಿ ನಿಮ್ಮ ಗಂಡಂದ್ರೆ ಅದು ಹೆಂಗೆ ನಿಮ್ಮನಿಗೆ ಹೊಡೆಸ್ಬೇಕಂತಂದು ನನಗೆ ಚಂದನತ್ತಂಗೆ ಗೊತ್ತೈತಿ. ಮಾಡ್ತೀನಿ, ಬರಲಿ ಅವರು. ಹೇಳ್ಕೊತಿ ಏನು ಬೇ ಅತ್ತಿ? ಹೇಳ್ಕೊ ಹೋಗು. ಯಾರ ಮುಂದೆ ಹೇಳ್ಕೊತಿದ್ದಿ ಹೇಳ್ಕೊ ಹೋಗು. ಬರಲಿ ಇವತ್ತು ಎಲ್ಲರೂ ಬರಲಿ ಮನ್ಯಾಗ. ಇವತ್ತು ಯಾವ್ದಾರ ಒಂದು ತೀರ್ಮಾನ ಆಗಬಿಡ್ಲಿ. ಪದೇ ಪದೇ ನೀನು ಮನೆ ಬಿಟ್ಟು ಹೋಗಂತ ಅನ್ನೋದು, ನಾವು ಹೋಗಲ್ಲ ಅಂತ ಅನ್ನೋದು, ಇದೆಲ್ಲ ಬೇಡನೇ ಬೇಡ. ಇವತ್ತು ಬರಲಿ ಮನ್ಯಾಗ ಎಲ್ಲರೂ ಸೇರಲಿ. ಊರಾಗೂ ಒಂದು 4 ಮಂದಿಗೆ ಕರೆಸ್ತೈತಿ. ಅವ್ರು ಏನಂತಾರ ನೀವ ಕೇಳಂತ್ರಿ ಅಂತ. ನಮ್ಮನ್ನು ಅವರ ಊರನ್ನಾರ ಹೇಳಲಿ, ನಿಮಗೆ ಈ ಮನ್ಯಾಗ ಹಕ್ಕಿಲ್ಲ ಇರೋದಂತಂದು. ಅವಾಗ ನಾವು ಹೇಳ್ತೀವಂತ, ನಾವು ಈ ಮನೆ ಬಿಟ್ಟು ಹೋಗ್ತೀವಂತ. ಅದನ್ನ ಬಿಟ್ಟು ನೀನು ಮಾತಿಗೊಂದ್ಸಲ ಹೋಗು, ಮನೆ ಬಿಟ್ಟು ಹೋಗು ಅಂತ ಅಂದೆ ಅಂದ್ರೆ ನೋಡ್ಬೇ ಅತ್ತಿ. ಇನ್ನು ಮುದಿಕೆದಿದ್ದೀನಿ ನೀನು.
ಹಾಂ ಈಗೇನೋ ನಡೀತೈತಿ ಇನ್ನು ಮುಂದೆ ನೆನಪಿಟ್ಕೋ. ಅಕಸ್ಮಾತ್ ಏನಾರ ಹಾಸಿಗೆ ಹಿಡ್ದು ಅಂದ್ರೆ ನಿನ್ನ ನೋಡ್ಕೋಬೇಕಾಗಿರೋದು ನಾವು. ಆದ್ರಲೆ ಇಷ್ಟೆಲ್ಲ ನೀವು ಮಾತಾಡಕ್ಕಂತೀರಂದ್ರೆ ಇವತ್ತು ಎರಡ್ರಾಗ ಒಂದು ತೀರ್ಮಾನ ಆಗಬಿಡ್ಲಿ. ಇವ ಈ ಮನ್ಯಾಗ ನಾನು ಇರ್ಬೇಕಾ ಇಲ್ಲ ನೀವಿರ್ಬೇಕಂತಂದು. ಅದು ಯಾರು ಬರ್ತಾರ ಬರಲಿ, ಅದು ಯಾರು ಬಂದು ನಮ್ಮ ಮನೆಯಿಂದ ಹೊರಗಡೆ ಹಾಕ್ತಾರ ನಾನು ನೋಡಬಿಡ್ತೀನಿ. ಮಗಳ ಇಷ್ಟೆಲ್ಲ ಮನೆಯಾಗಿ ಇವರೆಲ್ಲ ಮಾತಾಡಕ್ಕಂತಾರೆ, ಇಷ್ಟೆಲ್ಲ ಆಗಾಕುಂತೈತಿ. ನೀನು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಎಲ್ಲೂ ಹೋಗಕ್ಕೆ ಹೋಗಬೇಡ. ನೀನು ಇದ ಮನ್ಯಾಗ ಇರಿ ಇನ್ನು ಮೇಲೆ. ಹೌದು ಲಕ್ಷ್ಮಕ್ಕ, ಇಷ್ಟೆಲ್ಲ ಮಾತಾಡಕ್ಕಂತಾರೆ ಇವರು. ನೇತ್ರ ನೀ ಮಾತ್ರ ಎಲ್ಲೂ ಹೋಗಕ್ಕೆ ಹೋಗಬೇಡ. ಇನ್ನು ಮೇಲೆ ಒಂದು ಸ್ವಲ್ಪ ಶಾಣೆತನ ಕಲೀರಿ. ಬರೀ ಅವ್ರಿಗೆ ಚಲೋ ಆಗಲಿ ಇವ್ರಿಗೆ ಚಲೋ ಆಗಲಿ ಅಂತ ಅನ್ನೋದನ್ನು ಬಿಟ್ಟು ನಿಮ್ಮ ಜೀವನದ ನೀವು ನೋಡ್ಕೊರಿ. ಹೌದು ನೇತ್ರ, ಪಂಚವಕ್ಕ ಹೇಳಕ್ಕಂತಿದ್ದೆ ನಿಜಾನೇ ಐತಿ. ನೀ ಅವ್ರದ್ದು ಚಲೋದಾಗಲಿ ಬಿಡು, ಅವ್ರ ಮದುವೆ ಆಗಲಿ ಬಿಡು ಅಂತಂದು ನೀನು ಮನೆ ಬಿಟ್ಟು ಹೋದಿ. ಅವರಿಗೆ ಕಿಂತಿಚ್ಚರ ಆಯ್ತಾನ. ಹೌದು ನಮ್ಮ ಸಲುವಾಗಿ ನೇತ್ರ ಮನೆ ಬಿಟ್ಟು ಹೋದ್ಲ ಅಂತಂದು ಅವರಿಗೆ ಇಲ್ಲ, ಅಂಥವ್ರಿಗೆ ಇಲ್ಲ. ನೀನು ಯಾಕೆ ಮನೆ ಬಿಟ್ಟು ಹೋಗಿದ್ದಿ? ಅಂಥವ್ರ ಸಲುವಾಗಿ ನೀನು ಯಾಕೆ ಹೊರಗಡೆ ಇದ್ದು ಕಷ್ಟಪಡ್ತಿದ್ದಿ? ಹೌದು ಚಿಕ್ಕಿ, ನಂದ ತಪ್ಪು. ನಾನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಬಾರ್ದಿತ್ತು, ಹೋಗಿ ತಪ್ಪು ಮಾಡಿದೆ. ಇನ್ನು ಮೇಲೆ ಅದು ಯಾರು ಬರ್ತಾರ ಬರಲಿ, ನಾನು ನೋಡೇ ಬಿಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಮಾತ್ರ ಈ ಮನೆ ಬಿಟ್ಟು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ಲಕ್ಷ್ಮಿ, ಲೇ ಲಕ್ಷ್ಮಿ, ಏನ ಎಲ್ಲರೂ ನಿಂತ್ಕೊಂಡು ನಮ್ಮ ಅವ್ಗ ಬಾಯಿಗೆ ಬಂದಂಗೆ ಮಾತಾಡಿದ್ರಂತ? ಯಾಕ ಹಿರಿಯರು ಅನ್ನೋದು ಇಲ್ಲನ ನಿಮಗೆ? ಯಪ್ಪ ನೀನು ಎರಡೂ ಕಡೆ ತಿಳ್ಕೊಂಡು ಮಾತಾಡು. ಅಮ್ಮ ಬಾಯಿಗೆ ಬಂದಂಗೆ ಮಾತಾಡ್ಕೊಂತಾಳೆ ನಮ್ಗೆ. ಯಾಕೆ ನಾನು ಈ ಮನೆಗೆ ಬರಬಾರ್ದನ? ನಾನೇನು ಬಂದು ಇಲ್ಲೇ ಇರಬೇಕಂತ ಇಲ್ಲಾಗಿದ್ದೆ. ಬಂದು ಅವನ್ನ ಮಾತಾಡ್ಸ್ಕೊಂಡು ಹೋದ್ರಾಯ್ತಂತಂದು ಅದಕ್ಕೋಸ್ಕರ ನಾ ಬಂದಿದ್ದೆ. ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ನೀನು ಅವರಿಗೂ ಹೇಳಪ್ಪ, ಬರೀ ನಮಗಷ್ಟ ಬೈದ್ರೆ ಹೆಂಗೆ? ನೋಡ್ರಿ, ಇಷ್ಟು ದಿನ ನಿಮ್ಮವ್ವ ಹೇಳ್ದಂಗೆ ನಡೀತಿತ್ತು ಮನ್ಯಾಗ. ನೀವು ಅಷ್ಟ ಯಾವಾಗಲೂ ಬರೀ ನಿಮ್ಮ ಅವ್ವಂದಷ್ಟಕ್ಕೆ ಮಾತು ಕೇಳ್ತೀರಿ. ಇನ್ನು ಮೇಲಾರ ಒಂದು ಸ್ವಲ್ಪ ಹೆಂಡತಿ ಮಕ್ಕಳದ ಮಾತು ಕೇಳ್ರಿ. ನಾವು ಏನು ಮಾತಾಡ್ತೀವಿ, ಇಲ್ಲಿ ಏನು ನಡೆದೈತೆ ಅನ್ನೋದು ಮೊದಲು ತಿಳ್ಕೊರಿ. ಹಂಗೆ ಸುಮ್ಮನೆ ನಿಮ್ಮವ್ವ ಏನೋ ಹೇಳಿದ್ರು ಅಂತಂದು ಇಲ್ಲಿ ಬಂದು ಒದರಾಡಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿನ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕನ ಹೆದರ್ತಿದ್ರಿ ಇಬ್ರು ತಾಯಿ ಮಗಳು. ಈಗ ನನಗ ಎದುರು ಮಾತಾಡಕ್ ಕುಂತೀರನ ನೀವು? ನೋಡ್ರಿ, ಇಷ್ಟು ದಿನ ನಮಗೂ ಸಾಕಾಗಿ ಹೋಗೈತಿ. ನಿಮ್ಮವ್ವ ಅಂದಂಗೆ ಅನ್ಸ್ಕೊನಕ ಇರ್ಲಿ ಬಿಡು ಮನ್ಯಾಗ ಹಿರಿಯರು ಅದಾರ, ಹಿರಿಯರ ಮಾತು ಕೇಳ್ಬೇಕಂತ ನಾವು ಸುಮ್ಮನೆ ಇದ್ವಿ. ಸುಮ್ಮನೆ ಇದ್ದಂಗೆ ನಿಮ್ಮ ಒಂದು ಅತಿ ಆಗಕುಂತೈತಿ. ಎದಕ್ಕೆ ಅನ್ಸ್ಕೋಬೇಕ್ರಿ ನಾವು? ಎದಕ್ಕೆ ಅನ್ಸ್ಕೋಬೇಕು? ನಾವೇನು ಈ ಮನ್ಯಾಗ ಬಿಟ್ಟಿ ಕೂಳು ತಿನ್ನಕ್ಕೆ ಕುಂತೀವನ? ಹೌದು, ಅನ್ನಂಗೆ ಹೊಲ್ದಾಗ ಇದ್ದ ಕೆಲಸ ಇದ್ರೆ ಹೊಲ್ದಾಗ ಹೋಗಿ ಮಾಡಿ ಬರ್ತೀವಿ. ಮನ್ಯಾಗ ಕೆಲಸ ಅಂತೂ ಇಡೀ ದಿನ ಇರ್ತೈತಿ, ಮನ್ಯಾಗೂ ಮಾಡ್ತೀವಿ. ಮತ್ತೆ ಎದಕ್ಕೆ ಅನ್ಸ್ಕೋಬೇಕು ನಿಮ್ಮ ಕೈಯಾಗ? ಹೌದ್ರಿ ಬಾವರ, ನಾವು ಮಾತ್ರ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಕೈಯಾಗ ಅನ್ಸ್ಕೊಳಕ್ಕಾಗಲ್ಲ ನೋಡ್ರಿ. ನಾವು ಏನು ಬಿಟ್ಟು ಬಂದಿಲ್ಲ. ನಮ್ಮ ಮನ್ಯಾಗೇನು ತಿನ್ನಕ್ಕೆ ಊಟ ಇಲ್ಲ ಕೂಡಿಲ್ಲ ಅಂತಂದು ನಮ್ಮನೇನು ಇಲ್ಲಿ ಕರ್ಕೊಂಬಂದು ಬಿಟ್ಟಿಲ್ಲ. ನಾವು ಇಲ್ಲಿ ಮನ್ಯಾಗ ಹೌದನ್ನಂಗೆ ಕೆಲಸ ಮಾಡೀವಿ, ತಿಂತೀವಿ. ನಾವು ಬಿಟ್ಟು ಕೂಡಿ ಏನು ತಿನ್ಕೊಂಡು ಬಿದ್ದಿಲ್ಲ ಅವ್ರ ಜೋಡಿ ಅನ್ಸ್ಕೊಳಕ್ಕೆ. ಅವ್ರು ಹಂಗನಾಗೋ ಏನು ನಾವೇನಿಲ್ಲ. ಬಾವರ, ಮೊದಲು ಸರಿಯಾಗಿ ವಿಚಾರಿಸ್ರಿ. ಇದ್ರಾಗ ತಪ್ಪು ನಿಮ್ಮ ಅವಂದ ಐತ್ರಿ. ಬಾಯಿಗೆ ಬಂದಂಗೆ ಮಾತಾಡ್ಕೊಂತಾಳೆ. ಆಕಿ ಪಲ್ಲವಿನೂ ಇನ್ನೂ ಸಣ್ಣಕ್ಕೆ ಹೋದಿಲ್ರಿ. ಅವರು ಆಕಿನೂ ನಮಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಆಕಿ ಇದ್ದಲ್ಲಿಗೆ ಹೋಗಿ ನಾವು ಊಟ ಕೊಡ್ಬೇಕು, ಆಕಿ ಇದ್ದಲ್ಲಿಗೆ ಹೋಗಿ ನಾವು ನೀರು ಕೊಡ್ಬೇಕು. ನಾವೇನ ಆಳನ್ರಿ ಅವ್ರದ್ದು? ಅವ್ರ ಕೆಲಸ ಅವರ ಮಾಡ್ಕೋಬೇಕು ಮನ್ಯಾಗ. ಅದು ಇಷ್ಟೆಲ್ಲ ಮಾಡಿದ್ರು ಮತ್ತು ಅತ್ಯಾರು ನಮಗೆ ಬಾಯಿಗೆ ಬಂದಂಗೆ ಬೈತಾರೆ. ನಾವು ಎದಕ್ಕೆ ಅನ್ಸ್ಕೋಬೇಕ್ರಿ ಅವ್ರ ಕೈಯಾಗ? ಇವತ್ತು 4 ಜನ ಸೇರಿಸೇ ಬಿಡ್ರಿ ನೀವು. ನಾವು ಎಲ್ಲರ ಜೊತೆ ಮಾತಾಡ್ತೀವಿ. ನಮಗೂ ದಿನ ಅನ್ಸ್ಕೊಂಡು ಸಾಕಾಗಿ ಹೋಗೈತಿ ಮನ್ಯಾಗ. ಇವತ್ತು ಎರಡ್ರಾಗ ಒಂದು ತೀರ್ಮಾನ ಆಗಬಿಡ್ಲಿ. ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ಈ ಮನೆ ಬಿಟ್ಟು ಹೋಗಂಗಿಲ್ಲ. ನನ್ನ ಮಗಳು ಇದ ಮನ್ಯಾಗ ಇರ್ತಾಳೆ. ನಿಮ್ಮ ತಂಗಿ ಮದುವೆ ಆಗಲಿ ಬಿಡಲಿ, ಅದು ನನಗೆ ಸಂಬಂಧ ಇಲ್ಲ. ನಾನು ಮಾತ್ರ ನನ್ನ ಮಗಳನ್ನ ಈ ಮನೆಯಿಂದ ಹೊರಗಡೆ ಕಳ್ಸಂಗಿಲ್ಲ ಅಷ್ಟೇ. ನೋಡು ನಿನ್ನ ಹೆಂಡತಿ ನಿನ್ನ ಮಕ್ಕಳು ಹೆಂಗೆ ಮಾತಾಡಕುಂತಾರ. ನಿನ್ನ ಹೆಂಡತಿ ನಿನ್ನ ಮಗಳದ ನೋಡಿ ಇವರೆಲ್ಲ ಹೆಂಗೆ ಮಾತಾಡಕುಂತಾರ ನೋಡು. ಎಷ್ಟು ಚಂದ ಇಟ್ಕೊಂಡು ನೋಡಿ ನಿನ್ನ ಹೆಂಡತಿನ ನೀನು. ಯವ್ವ, ನೀನು ಒಂದು ಸ್ವಲ್ಪ ಸಮಾಧಾನ ತಾಳ್ಮೆ ತಗೋಬೇಯವ್ವ. ಎದಕ್ಕೆ ಹಿಂಗೆ ಮಾತಾಡ್ತಿದ್ದಿ? ನಾ ಅಂದಾನೆ ಈಗ ಅವ್ರ ಜೊತೆ ಮಾತಾಡಕುಂತಿದ್ದು, ನೀನು ಹಂಗೆ ಮಾಡ್ತಿದ್ದಿ. ದಿನ ಒಂದು ಕೋರಿ ಕಿಟಿ ಹಚ್ತಿದ್ದಿ, ಮತ್ತು ಅವ್ರಿಗೆ ಸಿಟ್ಟು ಬರಂಗಿಲ್ಲನ? ಹೌದಾ ಮಗನ? ಹೌದು ಅನ್ಬೇಕು ಬಿಡು ನಿನಗೆ. ಬಂದಿನ 2 ನಿಮಿಷ ಆಗಿಲ್ಲ ಇಲ್ಲಿ ಒಳಗಡೆ ಏನೇನು ಓದಿದ್ರು ನಿನ್ನ ಹೆಂಡತಿ ನಿನ್ನ ಮಕ್ಕಳು. ಆಗಲೇ ಹೆಂಡತಿ ಮಕ್ಕಳು ಬಾಲ ಹಿಡಿಯಾಕ ಕುಂತಿದ್ಯಲ್ಲ. ನೋಡ್ಬೇಯವ್ವ, ನಾನು ಯಾರ್ದು ಬಾಲಾನು ಹಿಡಿಯಾಕುಂತಿಲ್ಲ, ಯಾರ ಪರವಾಗಿನೂ ಮಾತಾಡಕುಂತಿಲ್ಲ. ಇದ್ದಿದ್ದು ಹೇಳಾಕುಂತೀನಿ. ನೀನು ಸ್ವಲ್ಪ ಸಹಿಸ್ಕೊಂಡು ಹೋಗ್ಬಿ. ಎದಕ್ಕೆ ಅವರಿಗೆ ಇಟಿಟಕ್ಕ ಮನೆ ಬಿಟ್ಟು ಹೋಗು ಅಂತಿದ್ದೆ. ನಮಗೂ ಅಂತಿದ್ದೀನಿ, ಇಟಿಟಕ್ಕ ಮನೆ ಬಿಟ್ಟು ಹೋಗುತ್ತಾ. ಇನ್ಮೇಲೆ ಅದೆಲ್ಲ ಅನ್ನಕ್ಕೆ ಹೋಗ್ಬೇಡ್ಬೇ ನೀನು. ಈ ಮನ್ಯಾಗ ಎಲ್ಲರೂ ಇರೋದ. ನನ್ನ ಮಗಳು ಇನ್ಮೇಲೆ ಈ ಮನೆ ಬಿಟ್ಟು ಹೋಗಂಗಿಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿನ ಎಷ್ಟು ದಿನ ಅಂತ ಹೊರಗಡೆ ಕಳಿಸ್ಬೇಕು, ಮನೆಯಿಂದ ಹೊರಗಡೆ ಇಡಬೇಕು. ಪಲ್ಲವಿ ಮದುವೆ ಇನ್ನೊಂದು 15 ದಿನದಾಗ ಇಡ್ತೀನಿ, 1 ತಿಂಗಳದಾಗ ಮಾಡಿ ಮುಗಿಸ್ತೀನಿ ಅಂತ ಅಂದ. ಮದುವೆ ನಿಶ್ಚಯ ಆಗಿನ ಒಂದು 3-4 ತಿಂಗಳಾಯ್ತು, ಇನ್ನು ಮದುವೆ ಇಲ್ಲ ಏನಿಲ್ಲ. ಎಷ್ಟು ದಿನ ಅಂತ ನನ್ನ ಮಗಳನ್ನ ನಾವು ಹೊರಗಡೆ ಇರಲಿ ಮನೆಯಿಂದ? ನನ್ನ ಮಗಳ ಮದುವೆ ಯಾವಾಗಾರ ಯಾಕೆ ಇಟ್ಕೋತೀನಿ ನಾನು. ನನಗೆ ಇಷ್ಟ ಬಂದಾಗ ನಾನು ಮದುವೆ ಮಾಡೋಕ್ಕೆ ನನ್ನ ಮಗಳದು. ನಿನ್ನ ಮಗಳು ಮಾತ್ರ ಈ ಮನೆಯಾಗ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ ಅಷ್ಟೇ. ಅದಕ್ಕೂ ಮಿಕ್ಕಿ ನೀನೇನಾರ ನಿನ್ನ ಮಗಳನ್ನ ಮನೆಯಾಗ ಇಟ್ಕೋತೀನಿ ಅಂತಂದ್ರೆ ನೀವೆಲ್ಲರೂ ಈ ಮನೆಯಿಂದ ಹೊರಗಡೆ ಹೋಗ್ಬಿಡ್ಬೋದು. ಇಲ್ಲಿರೋ ಅವಶ್ಯಕತೆನೇ ಇಲ್ಲ. ಯಮ್ಮ, ಮೊದಲು ನೀನು ಮನೆ ಬಿಟ್ಟು ಹೋಗ್ಬಿಡು. ನೀ ಮನೆ ಬಿಟ್ಟು ಹೋದೆ ಅಂದ್ರೆ ಈ ಮನೆಯಾಗಿರೋರು ಎಲ್ಲರೂ ಆರಾಮಾಗಿರ್ತಾರೆ. ನಾನಷ್ಟೇ ಅಲ್ಲ, ಇವ್ರು ಯಾರು ಈ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ. ಅದನ್ನು ಮೊದಲು ತಲೆಯಾಗಿಟ್ಟುಕೋ ನೀನು. ನೇತ್ರ, ಒಂದು ನಿಮಿಷ ಇರವ, ನಾ ಮಾತಾಡ್ತೀನಿ. ನೋಡಪ್ಪ, ಮನೆ ಹಿರಿಯರಾದರೂ ಯಾರು ಹಿಂಗೆ ಮಾತಾಡ್ತಾರನ? ನೀನು ನೋಡು, ನಿನಗೆ ಯಾವ್ದು ಸರಿ ಅನಿಸ್ತೈತೆ ನೋಡಪ್ಪ. ಯವ್ವ,
ಇಲ್ಲಿಗೆ ಬಿಟ್ಟುಬಿಟ್ರಿ ಈ ಜಗಳನ. ಈ ಮನ್ಯಾಗ ಇನ್ನು ಮೇಲೆ ಈ ಮನೆಯಿಂದ ಯಾರು ಹೊರಗಡೆ ಹೋಗಂಗಿಲ್ಲ. ಎಲ್ಲರೂ ಇದ ಮನ್ಯಾಗ ಇರ್ತಾರ. ಇದ ಕೊನೆ ನಿರ್ಧಾರ. ಇದಕ್ಕೆಲ್ಲರೂ ಒಪ್ಕೊಲೇಬೇಕು. ನೀನು ಅಷ್ಟ ಇನ್ಮೇಲೆ ಸುಮ್ಮನೆ ಎದ್ದು ಬಿಡ್ಬೇವ. ಸುಮ್ಮನೆ ಅವ್ರ ಜೊತೆ ಜಗಳ ತಕೊಂಡು ನಿಂತ್ಕೊಳಕ್ ಹೋಗ್ಬೇಡ. ಹೌದಾ ಮಗನ, ನನಗ ಬುದ್ಧಿವಾದ ಹೇಳಂಗಾಗ್ಬಿಟ್ಟೇನ ನೀನು? ಇಲ್ಲ, ಈ ಮನ್ಯಾಗ ನಿನ್ನ ಮಗಳು ಇರಂಗಿಲ್ಲ. ನಿನ್ನ ಮಗಳಿದ್ರೆ ನೀವು ಯಾರು ಈ ಮನ್ಯಾಗ ಇರಂಗಿಲ್ಲ. ಇದ ನನ್ನ ಕೊನೆ ನಿರ್ಧಾರ ಐತಿ. ಇದ ಈ ಮನ್ಯಾಗ ನಡಿಬೇಕು ಅಷ್ಟ. ಇದ ನಿನ್ನ ಮಾತಾದ್ರೆ ಆತ್ ಬೇವ. ಇವತ್ತು ರಾತ್ರಿ ತಮ್ಮನವ್ರನ್ನೆಲ್ಲರನ್ನೂ ಕರೆಸ್ತೀನಿ. ಎಲ್ಲರೂ ಕುತ್ಕೊಂಡು ಮಾತಾಡನ್ರಿ. ಎಲ್ಲರೂ ಕುತ್ಕೊಂಡು ಏನು ನಿರ್ಧಾರ ತಗೋತಾರ ಅದ ಕೊನೆ ನಿರ್ಧಾರ ಈ ಮನ್ಯಾಗ. ಅದು ಕುಮಿಕಿ ನಿಂದ ಮಾತು ನಡಿಬೇಕಂತ ಅನ್ನೋದು ಇನ್ಮೇಲೆ ಬಿಟ್ಟು ಬಿಡ್ಬೇವ. ಬರವ ಅತ್ತಾಗ ನಿಮ್ಮ ಕೆಲಸ ಏನೈತಿ ನೀವು ನೋಡ್ಕೊಬರ್ರಿ. ರಾತ್ರಿ ಎಲ್ಲರನ್ನೂ ಕರೆಸಿ ಕುಡಿಸ್ತೀನಂತ ಅವಾಗ ಮಾತಾಡದ್ರಿ ಅಂತ ಬರ್ರಿ. ಈಗ ಸುಮ್ಮನೆ ನಿಂತ್ಕೊಂಡು ಜಗಳ ಆಡಕ್ಕೆ ಹೋಗ್ಬೇಡ್ರಿ. ಯಮ್ಮ, ಮುದಿಕೆ ಆದ್ರೂ ನಿನಗೇನು ಬುದ್ಧಿ ಬರಲಿಲ್ಲ.